ಮಧ್ಯರಾತ್ರಿ 2 ಗಂಟೆಯಿಂದ ಹಲವಾರು ವಿಶೇಷ ಕಾರ್ಯಕ್ರಮಗಳು ನಡೆದಿರುವಂಥದ್ದು. ಏನು ಈ ಕ್ಷೇತ್ರದ ಮೂಲ ಸನ್ನಿಧಿಯಾಗಿರುವಂಥ ಸಿಕ್ಕಿದಂಥ ಒಂದು ಮೂರ್ತಿಯನ್ನು ಭಕ್ತಾದಿಗಳಿಗೆ ಮುಕ್ತವಾಗಿ ಅಭಿಷೇಕಕ್ಕೆ ಮತ್ತು ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ಮತ್ತು ಪಂಚಾಮೃತ ಅಭಿಷೇಕ ಮತ್ತು ಇವತ್ತು ಚಂಡಿ ಹೋಮ ನಡೆದಿರುವಂಥ ಒಂದು ವಿಶೇಷತೆ. ಈಗ 12:30ಕ್ಕೆ ಸರಿಯಾಗಿ ದೇವಿಗೆ ರಥೋತ್ಸವ ಪ್ರಾರಂಭವಾಗ್ತದೆ. ಈಗಾಗಲೇ ಶ್ರೀ ಕ್ಷೇತ್ರದ ಬನ್ನಿ ಮಂಟಪದಿಂದ 108 ಹಾಲರ್ವಿ ಸೇವೆಯೊಂದಿಗೆ ಹಲವು ಕಲಾ ಜನಪದ ಮೇಳಗಳೊಂದಿಗೆ ಶ್ರೀ ಕ್ಷೇತ್ರವನ್ನು ತಲುಪಿ ಆ ಹಾಲನ್ನು ತಂದಂಥ ಹಾಲನ್ನು ಬಸವಪ್ಪನವರಿಗೆ ಅಭಿಷೇಕ ಮಾಡುವಂಥ ಒಂದು ಉದ್ದೇಶ ಇರ್ತದೆ. ಈಗಾಗಲೇ ಅದು ಕಾರ್ಯಕ್ರಮ ನಡೀತಾ ಇದೆ. ಈಗ 12:30ಕ್ಕೆ ಸರಿಯಾಗಿ ರಥೋತ್ಸವ ಇದೆ. ಮತ್ತು ಭಕ್ತಾದಿಗಳು ನಾವೊಂದುಕೊಂಡಿದ್ದಂಥ ನಿರೀಕ್ಷೆ ಮೀರಿ ಶ್ರೀ ಕ್ಷೇತ್ರಕ್ಕೆ ಇಂದು ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಬಂದಿರುವಂಥ ಸಂದರ್ಭ. ಆದರೆ ಸೂಕ್ತವಾಗಿ ಪೊಲೀಸ್ ಬಂದೋಬಸ್ತು ಸುಧಾ ವ್ಯವಸ್ಥೆ ಮಾಡಲಾಗಿದೆ. ಆಂಬುಲೆನ್ಸ್ ವ್ಯವಸ್ಥೆ, ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮತ್ತು ಟಾಯ್ಲೆಟಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆನ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಇಲ್ಲಿವರೆಗೂ ಸುಸೂತ್ರವಾಗಿ ನಡ್ಕೋಗದೆ ಯಾವುದೇ ರೀತಿಯಾದಂಥ ನಮಗೆ ಒಂದು ಉದ್ದೇಶ ಇತ್ತು, ಮಳೆ ಬರ್ತಂತ ಮೊದಲೇ ನಾವು ತೀರ್ಮಾನ ಮಾಡಿದ್ದೋ ಈ ವರ್ಷ ಶ್ರೀ ಕ್ಷೇತ್ರದಲ್ಲಿ ಸರಳತೆಯಿಂದ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ. ಏಕೆಂದರೆ ಭೀಕರ ಬರಗಾಲ ಮತ್ತು ಮುಂದಿನ ವರ್ಷ 27ನೇ ಇಸ್ವಿಗೆ ಶ್ರೀ ಕ್ಷೇತ್ರದಲ್ಲಿ ಮಹಾಮಸ್ತಾಭಿಷೇಕ ಇರೋದ್ರಿಂದ. ಆದರೆ ನಾವು ಸರಳತೆ ಅಂತ ಅನ್ಕೋದು, ಆದರೆ ಶ್ರೀ ಕ್ಷೇತ್ರ ನೋಡಿದ್ರೆ ಇವತ್ತು ಭಕ್ತರ ಸಂಖ್ಯೆ ಗಣನೀಯವಾಗಿರುವಂಥ ಸಂದರ್ಭ ಆಗದೆ. ಇಷ್ಟು ನಡೆದಿರುವಂಥ ಒಂದು ಸಂದರ್ಭ. ಶ್ರೀ ಕ್ಷೇತ್ರಕ್ಕೆ ಬೆಳಗ್ಗೆಯಿಂದ ಹಲವಾರು ಅಧಿಕಾರಿಗಳಾಗ್ಬೋದು, ಸೆಲೆಬ್ರಿಟೀಸ್ಗಳಾಗ್ಬೋದು, ಕಿರುತೆರೆ ನಟರಾಗ್ಬೋದು, ಇದೇ ಮೊದಲ ಸಲ ಬಂದಿರೋದು. ತುಂಬ ತಿಂಗಳಿಂದ ಬರಬೇಕಂತ ಆಸೆ ಇತ್ತು. ನಮ್ಮ ಶಶಿಕಲಾಂಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವಳೇ ಕರ್ಕೊಂಬರ್ತೀನಿ ಅಂದಿದ್ಲು. ಅದು ಇವತ್ತಿನ ದಿವಸ ಬಂದಿರೋದು, ಈ ವಿಶೇಷದ ದಿನ. ಇನ್ನೂ ತುಂಬ ಖುಷಿ ಇದೆ. ದೇವಿ ದರ್ಶನ ಆಗಿರೋದು. ನಾನು ಬೇರೆಯವ್ರು ಬಂದಿರೋ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಈ ದೇವಿ ಸ್ಟ್ಯಾಚು ನೋಡುವಾಗಲೇ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ದೇವಸ್ಥಾನ ಒಳಗಡೆ ದೇವಿ ದರ್ಶನ ಆಗಿ ಇವತ್ತು ತುಂಬ ಅಂದರೆ ತುಂಬ ಮನಸ್ಸಿಗೆ ತೃಪ್ತಿ ಆಯಿತು. ಹಾಲು ಅಭಿಷೇಕ ಮಾಡಿದ್ವಿ. ದೇವಿ ತುಂಬ ಚೆನ್ನಾಗಿತ್ತು. ದೇವಿ ಗೊತ್ತಲ್ಲ, ತ್ರಿಪುರ ಸುಂದರಿ, ಆ ದೇವಿ ಕಳೆ. ಈ ಸ್ಟ್ಯಾಚುನೂ ಅಷ್ಟು ಚೆನ್ನಾಗಿದೆ. ಆ ಮುಖ ನೋಡಿದ್ರೇ ಒಂಥರ ಮೈ ಜುಮ್ ಅನ್ನತ್ತೆ. ತುಂಬ ಖುಷಿ ಆಯಿತು ನನಗೆ. ಜನ ಬಿಸಿಲು ಎಲ್ಲ ಜಾಸ್ತಿ ಇದೆ ಅಂದ್ರೂ ದೇವರು ನೋಡಿದ ತಕ್ಷಣ ಅದು ಮನಸ್ಸಿಗೆ ಎಲ್ಲ ಗೊತ್ತಾಗಲ್ಲ. ಶ್ರೀ ಚಾಮುಂಡೇಶ್ವರಿ ಆಯಿತು. ಅದು ಚಾಮುಂಡೇಶ್ವರಿ ಅಂದರೆ ಅದೇ ನೆನಪು. ನಾನು ಸಂಗೀತ ದಿನೋದು ಹೇಳ್ತೀನಿ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾಕರಿ ಶಂಕರಿ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ. ನಮಸ್ಕಾರ. ಭೀಮ್ ಅಮಾವಾಸ್ಯೆ ದಿನ ದೇವಿ ದರ್ಶನ ಮಾಡಿದ್ದು ತುಂಬ ಖುಷಿ ಆಯಿತು. ನಾನು ಪ್ರತಿ ಸಲ ಬನಶಂಕರಿ ದೇವಿ ದರ್ಶನಕ್ಕೆ ಹೋಗ್ತೀನಿ. ಈ ಸಲ ಯಾಕೋ ಮನಸ್ಸಿಗೆ ಅನಿಸ್ತು ಗೌಡಗೆರೆ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ. ವಾಣಿ ಅಕ್ಕ ಯಾವಾಗಲೂ ಕೇಳ್ತಾಯಿದ್ರು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋಣ ಅಂತ. ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು ದರ್ಶನಕ್ಕೆ ಇಲ್ಲಿ. ಮೊದಲನೇ ಸಲ ಎಲ್ಲ ಜೂರಿ ಸಿಂಗರ್ಸ್ ಎಲ್ಲರೂ ಜೂರೀಸ್ ಎಲ್ಲರೂ ಬಂದಿದ್ವಿ. ಮತ್ತು ನನಗೆ ತುಂಬ ವಿಶೇಷ ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದು ಚನ್ನಪಟ್ಟಣದಲ್ಲೇ. ನಾವು ನೋಡಿದಾಗ ಪುಟ್ಟ ದೇವಸ್ಥಾನ ಮಾತ್ರ ಇತ್ತು. ಈಗ ಬಹಳ ದೊಡ್ಡ ವಿಗ್ರಹ ಮಾಡಿ ತಾಯಿನ ಪ್ರತಿಷ್ಠಾಪನೆ ಮಾಡಿರೋದು ತುಂಬ ಖುಷಿ ಸರ್. ಹೇಗೆ ಫೀಲ್ ಆಗುತ್ತೆ
ಸರ್, ಒಂದು ತಾಯಿ ಎಲ್ಲಿರ್ತಾಳೋ ನಮ್ಮ ಇಡೀ ನಾಡ ದೇವತೆ ಚಾಮುಂಡೇಶ್ವರಿ. ತಾಯಿ ಇರೋ ಕಡೆ ಆ ವೈಬು ಬೇರೆಯೇ, ಆ ಪಾಸಿಟಿವ್ ಎನರ್ಜಿ ಬೇರೆಯೇ. ತುಂಬ ಖುಷಿ ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ತುಂಬ ದರ್ಶನಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ನಮಗೊಂಥರ ಇದು ನಮಗಿನ್ನೂ ಹತ್ತಿರದಲ್ಲಿ ಸಿಗುವಂಥ ಚಾಮುಂಡೇಶ್ವರಿ ದರ್ಶನ ಇದಾಗಿದೆ. ಶ್ರೀ ಚಾಮುಂಡೇಶ್ವರಿ, ಶ್ರೀ ಚಾಮುಂಡೇಶ್ವರಿ, ಅಮ್ಮ ಶ್ರೀ ಚಾಮುಂಡೇಶ್ವರಿ, ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ.